ಕೋಲಾರದ ಕಾಂಗ್ರೆಸ್ ಟಿಕೆಟ್ ಫೈಟ್ ಇದೀಗ ರಮೇಶ್ ಕುಮಾರ್ ನಿವಾಸಕ್ಕೆ ಶಿಫ್ಟ್ ಆಗಿದೆ. ರಾಜೀನಾಮೆ ಹೈಡ್ರಾಮಾ ಬಳಿಕ ಮಾಜಿ ಸ್ಪೀಕರ್ ಮನೆಯಲ್ಲಿ ಸಭೆ ಕೂಡ ನಡೀತಾ ಇದೆ. ಕೋಲಾರದ ಕಾಂಗ್ರೆಸ್ ಟಿಕೆಟ್ ಫೈಟ್ ಮತ್ತಷ್ಟು ತಾರಕಕ್ಕೇರುತ್ತಾ ಇದೆ. ರಾಜೀನಾಮೆ ಹೈಡ್ರಾಮಾದ ನಂತರದಲ್ಲಿ ಮಾಜಿ ಸ್ಪೀಕರ್ ಮನೆಯಲ್ಲಿ ಸಭೆ. ಸಿಎಂ ಡಿಸಿಎಂ ಜೊತೆ ಸಭೆಗೂ ಮುನ್ನ ರೆಬಲ್ ನಾಯಕರು ಮೀಟಿಂಗ್ ಅನ್ನು ನಡೆಸಿದ್ದಾರೆ. ಕೋಲಾರದ ಕಾಂಗ್ರೆಸ್ ಟಿಕೆಟ್ ಫೈಟ್ ಇದೀಗ ಮತ್ತಷ್ಟು ತಾರಕಕ್ಕೇರಿದೆ. ಈ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇವತ್ತು ಸಂಜೆ ಸಿಎಂ ಡಿಸಿಎಂ ಸಭೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸಿಎಂ ಡಿಸಿಎಂ ಸಭೆಗೂ ಮುನ್ನ ರೆಬಲ್ ನಾಯಕರು ಮೀಟಿಂಗ್ ನಡೆಸಿದ್ದಾರೆ. ಮುನಿಯಪ್ಪ ವಿರೋಧಿ ಬಣದಿಂದ ಮತ್ತೊಂದು ಸುತ್ತಿನ ತಂತ್ರ ಹೆಣೆಯಲಾಗ್ತಾ ಇದೆ. ಸಚಿವ ಎಂಸಿ ಸುಧಾಕರ್, ಶಾಸಕ ಕೊತ್ತನೂರು ಮಂಜುನಾಥ್, ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಯಾವುದೇ ಕಾರಣಕ್ಕೂ ಮುನಿಯಪ್ಪ ಅಳಿಯನಿಗೆ ಟಿಕೆಟ್ ನೀಡದಂತೆ ರೆಬಲ್ ಟೀಮ್ ಒತ್ತಡವನ್ನು ಹಾಕುವ ತಂತ್ರಕ್ಕೆ ಮುಂದಾಗ್ತಾ ಇದೆ. ರಾಜೀನಾಮೆಗೂ ಸಿದ್ಧ ಅಂತ ವಿಧಾನಸೌಧಕ್ಕೂ ಕೂಡ ಬಂದಿದ್ರು 5 ಜನ ನಾಯಕರು. ಮುನಿಯಪ್ಪ ಅಳಿಯನ ಬದಲಿಗೆ ಬೇರೆಯವರಿಗೆ ಟಿಕೆಟ್ ನೀಡೋದಕ್ಕೆ ಆಗ್ರಹಿಸ್ತಾ ಇದ್ದ ರೆಬಲ್ ಟೀಮ್ನ ನಾಯಕರು. ಕೋಲಾರದ ಕಾಂಗ್ರೆಸ್ ಟಿಕೆಟ್ ವಿಚಾರವಾಗಿ ಇವತ್ತು ರಾತ್ರಿ ಸಿಎಂ ಡಿಸಿಎಂ ಸಭೆ ಮಾಡ್ತೀವಿ ಅನ್ನುವಂತಹ ಭರವಸೆಯನ್ನ ಕೊಟ್ಟರು. ಸಿಎಂ ಡಿಸಿಎಂ ಸಭೆಗೂ ಮುನ್ನ ರೆಬಲ್ ನಾಯಕರು ಒಂದು ಸುತ್ತಿನ ಮೀಟಿಂಗ್ ಮುಂದಾದರು. ಕೋಲಾರದ ಕಾಂಗ್ರೆಸ್ ಟಿಕೆಟ್ ಫೈಟ್ ನ ಮೀಟಿಂಗ್ ರಮೇಶ್ ಕುಮಾರ್ ನಿವಾಸಕ್ಕೆ ಶಿಫ್ಟ್ ಆಗಿದೆ. ಈ ಸಭೆಯಲ್ಲಿ ಸಚಿವ ಎಂಸಿ ಸುಧಾಕರ್, ಶಾಸಕ ಕೊತ್ತನೂರು ಮಂಜುನಾಥ್, ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಈ ಸಭೆಯಲ್ಲಿ ಭಾಗಿಯಾಗಿ ಚರ್ಚೆ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಮುನಿಯಪ್ಪ ಅಳಿಯನಿಗೆ ಟಿಕೆಟ್ ನೀಡಬಾರದು ಅಂತ ರೆಬಲ್ ನಾಯಕರು ಸಭೆ ನಡೆಸಿದ್ದಾರೆ. ಈ ವಿಚಾರವಾಗಿ ರಾಜೀನಾಮೆಗೂ ಕೂಡ ಸಿದ್ಧ ಅಂತ ವಿಧಾನಸೌಧಕ್ಕೂ ಕೂಡ ನಾಯಕರು ಬಂದಿದ್ರು. ರಾಜೀನಾಮೆ ಕೊಡ್ತೀವಿ ಅಂತ ವಿಧಾನಸೌಧಕ್ಕೆ ಧಾವಿಸಿದ್ರು ಶಾಸಕರು. ಮುನಿಯಪ್ಪ ಅಳಿಯನ ಬದಲು ಬೇರೆ ಯಾರಿಗಾದ್ರೂ ಟಿಕೆಟ್ ಕೊಡಿ, ನಾವು ಕೆಲಸ ಮಾಡೋದಕ್ಕೆ ರೆಡಿ ಇದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಬಹುತೇಕವಾಗಿ ಕೋಲಾರ ಕಾಂಗ್ರೆಸ್ ಟಿಕೆಟ್ ಇವತ್ತು ರಾತ್ರಿ ಫೈನಲ್ ಆಗುವಂತಹ ಸಾಧ್ಯತೆಗಳಿದೆ. ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸಿಎಂ ಡಿಸಿಎಂ ಇವತ್ತು ರಾತ್ರಿ ಬಹುತೇಕ 8 ಗಂಟೆ ಸಮಯಕ್ಕೆ ಚರ್ಚೆ ಮಾಡಿ ಅಂತಿಮವಾಗಿ ನಿರ್ಧಾರವನ್ನ ಮಾಡ್ತೇವೆ ಅಂತ ಹೇಳಿದ್ರು, ಭರವಸೆಯನ್ನು ಕೊಟ್ಟರು. ಅನಂತರದಲ್ಲಿ ರಾಜೀನಾಮೆ ಹೈಡ್ರಾಮಾ ಮುಗಿತು. ಈಗ ಸಿಎಂ ಡಿಸಿಎಂ ಜೊತೆ ಸಭೆ ಆಗೋದಕ್ಕೂ ಮೊದಲಿಗೆ ರೆಬಲ್ ನಾಯಕರು ಮೀಟಿಂಗ್ ಮಾಡಿದ್ದಾರೆ. ಈ ಮೀಟಿಂಗ್ ರಮೇಶ್ ಕುಮಾರ್ ನಿವಾಸಕ್ಕೆ ಶಿಫ್ಟ್ ಆಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.